ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಬುಧ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಅಲ್ಲಿ ರವಿ, ಗುರು, ಶುಕ್ರ ಹಾಗೂ ಮಾಂದಿ ಉದಯಾಗಿದೆ ಈ ದಿವಸ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ವೃಶ್ಚಿಕ ರಾಶಿಯಲ್ಲಿ ಚಂದ್ರನಿದ್ದಾನೆ, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ಕುಜ ಹಾಗೂ ರಾಹು ಯುತಿ ಇದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ಕುಟುಂಬದಲ್ಲಿ ನೋಡಿ 3-4 ಬಗೆಯ ಘರ್ಷಣೆಗಳು ಬರುತ್ತೆ, ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ, ಜೊತೆಗೆ ಹಣಕಾಸಿನಲ್ಲಿ ತೊಡಕು, ಸ್ತ್ರೀಯರಿಗೆ ಹಣಕಾಸಿನ ಸಂಕಷ್ಟ ಇದನ್ನು ಸೂಚಿಸ್ತಾ ಇದೆ. ಹುಷಾರು. ಆರೋಗ್ಯದಲ್ಲೂ ಕೊಂಚ ಏರುಪೇರು, ಆಹಾರದಲ್ಲೂ ವ್ಯತ್ಯಾಸ, ಆರೋಗ್ಯ ಆಹಾರ ಎರಡೂ ಇದೆ, ಹುಷಾರು. ಕೆಲಸದಲ್ಲಿ ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ. ನಿಮಗಿನ್ನ ಸೀನಿಯರ್ಸ್ ಅಂತೀವಲ್ಲ, ಅವರಿಂದ ಒಂದು ಒಳ್ಳೆ ಗೈಡೆನ್ಸ್ ಸಿಗುತ್ತೆ, ಅದ್ರ ಬಗ್ಗೆ ಯೋಚನೆ ಬೇಡ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಆರೋಗ್ಯ ವ್ಯತ್ಯಾಸ ಇದೆ, ಶಿರೋಬಾಧೆ ಸೂಚಿಸ್ತಾ ಇದೆ. ಕೆಲಸದಲ್ಲಿ ಅನುಕೂಲ ಇದೆ, ಹಿರಿಯರಿಂದ ಕೆಲಸದಲ್ಲಿ ಸಹಕಾರ ಸಿಗುತ್ತೆ, ನಿಮಗಿಂತ ವಯಸ್ಸಾದವರು ಅಥವಾ ನಿಮಗಿಂತ ಸೀನಿಯರ್ಸ್ ನಿಮಗೂ ಕೂಡ, ಅದರಿಂದ ಸಹಕಾರ, ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ ಈ ದಿವಸ. ಇನ್ನು ಸಂಗಾತಿಯಲ್ಲಿ ಅನುರಾಗ, ಪ್ರೀತಿ, ಯಾವುದೇ ಕಲಹ ಜಗಳ ಇಲ್ಲದೆ ನಿರಾಳವಾಗಿದೆ ಈ ದಿವಸ. ಈ ದಿವಸ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾವುದೂ ಜಗಳ ಆಡಿಲ್ಲ, ಆಮೇಲೂ ಜಗಳ ಇಲ್ಲ, ಆ ಥರದ್ದೊಂದು ಲಕ್ಷಣ ಚೆನ್ನಾಗಿದೆ. ಇನ್ನು ವ್ಯಾಪಾರಿಗಳಿಗೆ ತುಂಬ ಉತ್ಕೃಷ್ಟವಾಗಿದೆ, ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಆರೋಗ್ಯದ ನಿಮಿತ್ತ ನೀವು ದುರ್ಗಾ ಕವಚ ಕೇಳಿದ್ರೆ ಬಹಳ ಒಳ್ಳೆಯದು, ಕೇಳಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಮಾಂದಿ ಇದೆ, ಎಲ್ಲ ಗ್ರಹಗಳು ಹೆಚ್ಚಾಗಿ ಒಳ್ಳೆಯ ಗ್ರಹಗಳೆಲ್ಲ ಅಲ್ಲೇ ಇದ್ದಾವೆ, ಹೀಗಾಗಿ ವ್ಯಯ ಹೆಚ್ಚು, ಅಧಿಕ ವ್ಯಯ, ಕೆಲವೊಂದು ನಿಮ್ಮಿಷ್ಟದ ಹಾಗೆ, ಕೆಲವೊಂದು ನಿಮಗೆ ಇಷ್ಟವಿಲ್ಲದ ಹಾಗೆ, ಎರಡೂ ರೀತಿಯ ಖರ್ಚಿದೆ ಈ ದಿವಸ, ಇದನ್ನು ಗಮನಿಸಿ. ಇನ್ನು ಮುಖ್ಯವಾಗಿ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಇದೆ, ಸಾಲ ಮಾಡಬೇಕಾದ ಪರಿಸ್ಥಿತಿ, ಯಾರ ಹತ್ರನೋ ಕೇಳೋದು, ಅಥವಾ ಇನ್ನೇನಿಲ್ಲ ಅಂದರೂ ಕೊನೆಗೆ ಇನ್ಯಾವುದೋ ಕ್ರೆಡಿಟ್ ಕಾರ್ಡೆ, ಅದೇ ಸಾಲ ತಾನೇ, ಅದನ್ನೇ ಹೆಚ್ಚಿಗೆ ಉಪಯೋಗಿಸೋ ಪರಿಸ್ಥಿತಿ ಬಂದುಬಿಡುತ್ತೆ, ಹುಷಾರು. ಇನ್ನು ನಿಮ್ಮ ರಾಶಿಯಿಂದ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಸಂದಿಗ್ಧಗಳಿದ್ದಾವೆ, ಅಂದರೆ ಕ್ಲಿಷ್ಟತೆ ಇದೆ ಕೆಲಸದಲ್ಲಿ. ಇದರ ನಿವಾರಣೆಗೆ ಗುರು ಸನ್ನಿಧಾನಕ್ಕೆ ಈ ದಿವಸ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ, 3-4 ಬಗೆಯ ಲಾಭ, ಬೌದ್ಧಿಕವಾಗಿ ಅನುಕೂಲ, ನಿಮ್ಮ ಆಲೋಚನಾ ಶಕ್ತಿ ಹೆಚ್ಚುತ್ತೆ, ಮಕ್ಕಳಿಂದ ಸಹಕಾರ ಸಿಗುತ್ತೆ, ವೃತ್ತಿಯಲ್ಲೂ ಕೂಡ ಅನುಕೂಲಕರವಾಗಿದೆ, ಚೆನ್ನಾಗಿದೆ. ಕರ್ಕಟಕ ರಾಶಿಯವರಿಗೆ ಮಾತ್ರ ಈ ದಿವಸ ಸುಲಭ ಸುಗಮವಾಗಿದೆ. ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಸ್ನೇಹಿತರಿಂದ ತುಂಬ ಅನುಕೂಲ ಆಗುತ್ತೆ, ಬಂಧುಗಳಿಂದ ಒಳ್ಳೆಯ ಮಾತುಗಳು ಕೇಳ್ತೀರ, ಸಾಕಲ್ಲ, ಬಂಧು ಮಿತ್ರರೊಬ್ಬರು ಚೆನ್ನಾಗಿದ್ದುಬಿಟ್ರೆ ಆ ದಿವಸ ಸ್ವಲ್ಪ ನೆಮ್ಮದಿಯಾಗಿರುತ್ತೆ. ಸುಖ ಸ್ಥಾನ ಚೆನ್ನಾಗಿದೆ. ಇನ್ನು ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಕೃಷಿಕರಿಗೆ ಹಾಲು ಹೈನು ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಕೆಲಸದಲ್ಲಿ ಕಿರಿಕಿರಿ ಇದೆ, ಕೆಲಸದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ಮೋದಕ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದ ಅಧಿಪತಿ ಅಷ್ಟಮದಲ್ಲಿರೋದ್ರಿಂದ, ಜನ್ಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಆರೋಗ್ಯ ವ್ಯತ್ಯಾಸ, ಟೆನ್ಷನ್ ಮಾಡ್ಕೊಳ್ತೀರ, ಕೆಲಸದ ನಿಮಿತ್ತನೂ ಹೆಚ್ಚು ಟೆನ್ಷನ್ ಮಾಡ್ಕೊಳ್ತೀರ. ಜೊತೆಗೆ ದಿವಸ ತುಂಬ ಒಳ್ಳೆಯ ಕಾರ್ಯಗಳು, ಉತ್ತಮವಾದ ಕಾರ್ಯಗಳಿಗೆ ತೊಡಕು ಬರುತ್ತೆ. ಅಶುಚಿ, ಮೈಲಿಗೆ, ಎಲ್ಲೋ ಹೋಗ್ತಾ ಇರ್ತಾರೆ, ರಸ್ತೆಯಲ್ಲಿ ಒಳ್ಳೆ ಡ್ರೆಸ್ ಹಾಕ್ಕೊಂಡಿರ್ತಾರೆ, ಪಟಾರ್ ಅಂತ ಸಿಡಿದು ಬಿಡುತ್ತೆ. ಇದು ಏನಾಗುತ್ತೆ, ಮನೆಗೆ ಬಂದು ತಿರ್ಗಾ ಬಟ್ಟೆ ಬದಲಾಯಿಸಿ ಹೋಗೋದು, ಅಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಈ ರೀತಿಯ ಒಂದು ಅಶುಚಿ ಉಂಟಾಗುವ ಸಾಧ್ಯತೆ ಇದೆ. ಆದರೆ ಸೇವಕರು, ಸಹಾಯಕರು, ಇಂಥ ಒಂದು ಸಹಾಯ ಚೆನ್ನಾಗಿದೆ. ಮನೆ ಕೆಲಸ ಏನೂ ಇಲ್ಲಪ್ಪ, ಸದ್ಯದ ಮಟ್ಟಿಗೆ ಹೊರಗಿನ ಕೆಲಸ ಅಷ್ಟೇ, ಆ ಥರದ್ದು ಒಂದು ನಿರಾಳತೆ ಇದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ಮಾಡಿಸಿ, ಮನಸ್ಸಿಗೆ ಸ್ವಲ್ಪ ನಿರಾಳತೆ ಉಂಟಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.